ಚೈತ್ರ ಕುಂದಾಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಒಂದು ಸ್ಪೆಷಲ್ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಅಂತ. ಸೊ ಆ ಸ್ಪೆಷಲ್ ರೆಸಿಪಿ ಆ್ಯಕ್ಚುಲಿ ಲಾಸ್ಟ್ ವಿಡಿಯೋದಲ್ಲಿ ಹಾಕಬೇಕಾಗಿತ್ತು. ಸ್ಪೆಷಲ್ ರೆಸಿಪಿ ಇದೇನೆ. ಇದೇನು ಅಂತ ಕೆಲವರು ಗೊತ್ತಾಗಿರ್ಲಿಕ್ಕಿಲ್ಲ. ಇದನ್ನ ಮಡ್ಡಿ ಅಂತ ಕರೀತಾರಂತೆ, ನನಗೂ ಗೊತ್ತಿಲ್ಲ. ಆದ್ರೆ ನಾವು ಇದನ್ನ ಕೆಸುವಿನ ಗಡ್ಡೆ ಅಂತ ಕರಿತೀವಿ. ಕೆಸುವಿನ ಎಲೆ ಏನಿರುತ್ತಲ್ಲ ಅದು ಟ್ಯಾರೋ ರೂಟ್ ಅಂತ ಇಂಗ್ಲಿಷಲ್ಲಿ ಕರೀತಾರೆ. ಸೊ ಈ ಕೆಸುವಿನ ಗಡ್ಡೆಯ ಅರ್ಥಾತ್ ಮಡ್ಡಿಯ ಫ್ರೈ ಇವತ್ತು ಮಾಡ್ತಾ ಇದ್ದೇವೆ. ಪೋಡಿ ಮಾಡ್ತಿದ್ದೀವಿ. ಅಥೆಂಟಿಕ್ ಕೊಂಕಣಿ ಸ್ಟೈಲ್ನ ಪೋಡಿ ಮಾಡ್ತಾ ಇದ್ದೀವಿ ಇವತ್ತು. ಇದನ್ನ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು. ಎಲ್ಲರಿಗೂ ನಾನು ಇತ್ತೀಚೆಗೆ ಎಲ್ಲ ಹೊಸ ಹೊಸ ಥರದ ಅಡುಗೆಗಳನ್ನೇ ಕಲಿತಾ ಇದ್ದೀನಿ. ಅದರಲ್ಲಿ ಇದು ಕೂಡ ಒಂದು ಟ್ಯಾರೋ ರೂಟ್ ಫ್ರೈ ಅಂತ. ಮಡ್ಡಿ ಫ್ರೈ ಹೇಗೆ ಮಾಡೋದು ನೋಡೋಣ ಬನ್ನಿ. ಸೊ ಈಗ ಪಟಾಪಟ್ ಅಂತ ಕೆಲಸ ಆಗಬೇಕು. ಹಾಗಾಗಿ ಇದನ್ನ ಕಟ್ ಮಾಡೋದಕ್ಕೆ ನಮಗೆ ಈಗ ಶ್ರೀಕಾಂತ್ ಹೆಲ್ಪ್ ಮಾಡ್ತಾರೆ. ಸೊ ಅವ್ರು ಇದನ್ನ ಕಟ್ ಮಾಡ್ತಾರೆ ಬಿಕಾಸ್ ಇದನ್ನ ಕಟ್ ಮಾಡುವಾಗ ತುಂಬಾ ಜಾಗ್ರತೆಯಲ್ಲಿ ಇರಬೇಕು, ಇಲ್ಲಾಂದ್ರೆ ಕೈಯೆಲ್ಲ ತುರ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ತೊಳೆಯೋಕ್ಕಿಂತ ಮುಂಚೆನೆ ಕಟ್ ಮಾಡ್ಕೋಬೇಕು ಆ್ಯಂಡ್ ಪೂರ್ತಿ ಪೀಲ್ ಮಾಡ್ಕೊಳ್ಬೇಕು. ಪೂರ್ತಿ ಹೊರಗಡೆ ಇದನ್ನೆಲ್ಲ ತೆಗೆದು ತುಂಬಾ ಚಿಕ್ಕದಾಗಿ ಸ್ಲೈಸ್ ಕೂಡ ಮಾಡ್ಕೊಳ್ಬೇಕು. ಹಾಗಾಗಿ ನಮ್ಗೆ ಹೆಲ್ಪ್ ಮಾಡೋದಕ್ಕೆ ಶ್ರೀಕಾಂತ್ ಬರ್ತಾ ಇದ್ದಾರೆ. ಇದನ್ನ ಎಂತ ದೊಡ್ಡ ಶೆಫ್ ಅಂತ ನೋಡ್ಬೇಕು. ಶೋ ಮಾಡೋದು ನೋಡಿದ್ರೆ ಜಾಗ್ರತೆ. ಅದರದ್ದು ಇದನ್ನ ಹಾಗೆ ಕಟ್ ಮಾಡಿದ್ರೆ ಕೈಗೆಲ್ಲ ತಾಗಿದ್ರೆ ಅದು ಕೈ ತುರಿಕೆ ಬರ್ತದೆ. ಎಲ್ಲೇ ನೋಡಿದ್ವಿ ಅಲ್ಲ, ಇದನ್ನು ತಂದದ್ದು ಯಾಕೆ ನೀವೀಗ ನಂಗೆ ಇನ್ನೊಂದು ಕೆಲ್ಸಕ್ಕ. ನೋಡಿ ಇದು ಹೀಗೆ ಕಟ್ ಆಗಿದೆ, ವೈಟ್ ತರ ಇದೆ. ಆಕ್ಚುಲಿ ತುಂಬಾ ಒಳ್ಳೇದಂತೆ ಹೆಲ್ತಿಗೆ. ಈ ಟ್ಯಾರೋ ರೂಟ್ ಅನ್ನ ತಿನ್ನೋದ್ರಿಂದ ಬ್ಲಡ್ ಲೆವೆಲ್ ಬ್ಲಡ್ ಅಲ್ಲಿ ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತಂತೆ. ಕಾನ್ಸ್ಟಿಪೇಷನ್ ಇರೋರಿಗೆ ತುಂಬಾ ಒಳ್ಳೇದು. ಮತ್ತೆ ಈ ಫಿಟ್ನೆಸ್ ಮೇಂಟೈನ್ ಮಾಡೋರಿಗೆ ಕೂಡ ತುಂಬಾ ಒಳ್ಳೇದಂತೆ. ಯಾಕಂದ್ರೆ ಬಾಡಿಲಿರುವ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಇದು ತೆಗೆಯುತ್ತಂತೆ. ಸೊ ಈ ತರ ತುಂಬಾ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದಕ್ಕಿದೆ. ನಾವೆಲ್ಲ ಕೆಸುಗಡ್ಡೆ ಅಂತ ಹೇಳ್ತಿರ್ತೇವೆ. ನೀವು ಪತ್ರೊಡೆ ಮಾಡ್ತೀರಲ್ಲ, ಅದೇ ಕೆಸುವಿನ ಎಲೆದು ಏನು ಬೇರಿದು ಅಷ್ಟೇ. ಅಲ್ಲ, ನೀವೇನು ಹೇಳ್ತೀರಿ ಇದಕ್ಕೆ ಕೊಂಕಣಿಯಲ್ಲಿ? ಅಲ್ಲ, ಇದು ಅದೇ ನಾವು ಪತ್ರೊಡೆ ಮಾಡೋದಂತಲ್ಲ, ಅದು ಗೋವೇತೆ ಅಂತ ಬರ್ತದಲ್ಲ ಅದರದ್ದು. ನಂಗೂ ಗೊತ್ತಿಲ್ಲ ಯಾವ ಇದೆ ಅಂತ. ಅಷ್ಟು ಇದನ್ನು ನೋಡಿದ್ದೇನೆ ಅಷ್ಟೇ, ಕರೆಕ್ಟ್ ನಂಗೂ ಗೊತ್ತಿಲ್ಲ. ಗೊತ್ತಿದ್ದವರು ಕಮೆಂಟ್ ಮಾಡಿ. ಹೌದು, ಬಿಕಾಸ್ ನನಗೂ ಇದು ಗೊತ್ತಿಲ್ಲ. ಅಂಗಡಿಯಲ್ಲಿ ಸಿಕ್ಕಿದೆ, ಮಾಡ್ತಾರೆ, ಫಂಕ್ಷನ್ ಅಲ್ಲಿ ಮಾಡಿದ್ದು ತಿಂದಿದ್ದೇನೆ. ಹಾಗಾಗಿ ಗೊತ್ತುಂಟು ಅಷ್ಟೇ. ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ. ಹೆಚ್ಚಿನ ಮಾಹಿತಿ ಗೊತ್ತಿದ್ದವರು ಕಮೆಂಟ್ ಮಾಡ್ತಾರೆ. ಹೌದು, ಯಾಕಂದ್ರೆ ನಾನು ಇದನ್ನು ಫಸ್ಟ್ ಟೈಮ್ ಮಾಡಿದ್ದೇನೆ. ಹಾ, ಹೇಗೆ ಫುಲ್ ವೈಟ್ ಕಲರ್ ತರ ಬರಬೇಕು. ಒಂದೇನಂದ್ರೆ ಇದನ್ನ ಫಸ್ಟ್ಗೆ ತೊಳೆದು ಆಮೇಲೆ ಇದನ್ನ ಕಟ್ ಮಾಡಕ್ ಹೋಗ್ಬಾರ್ದಂತೆ. ಯಾಕಂದ್ರೆ ಫಸ್ಟಿಗೆ ತೊಳೆದು ಆಮೇಲೆ ಕಟ್ ಮಾಡೋದಕ್ಕೆ ಏನಾದ್ರು ಹೋದ್ರೆ ಕೈ ತುರ್ಕೆ ಪ್ರಾರಂಭ ಆಗುತ್ತಂತೆ. ಮತ್ತೆ ನಾನು ಕೇಳಿದೆ, ಆವಾಗ ಹೇಳಿದ್ರು, ನಮ್ಗೆ ಅಮ್ಮ ಎಲ್ಲ ಹೇಳ್ತಾ ಇದ್ರು ಇದು ತುಂಬಾ ಜಾಗ್ರತೆಯಿಂದ ಮಾಡಬೇಕು. ಬೇಯಿಸಿ ಪಲ್ಯ ಏನಾದ್ರು ಮಾಡೋದವ್ರು ಹುಳಿ, ಅರಿಶಿಣ, ಉಪ್ಪು ಹಾಕಿ ಒಂದ್ ರೌಂಡ್ ಬಿಸಿಲಲ್ಲಿ ಕುಕ್ಕರಲ್ಲಿ ಬೇಯಿಸ್ಕೊಂಡು ಆಮೇಲೆ ರೆಸಿಪಿ ಮಾಡಿ. ಸೊ ದಟ್ ಹುಳಿ ಹಾಕೋದ್ರಿಂದ ತುರ್ಕೆ ನಾಲ್ಗೆ ಗಂಟು ತುರ್ಕೆ ಬರಲ್ಲ ಅಂತ. ಗೊತ್ತಿದ್ದವರು ಕೇಳಿ ಮಾಡೋದೇ ಒಳ್ಳೇದು. ಯಾಕಂದ್ರೆ ಹೌದು, ತುರ್ಕೆ ಬರುವಂತ ಹೌದು, ಯಾವ್ದು ಹೌದು. ಸೊ ನಾವು ಡೈರೆಕ್ಟ್ ಆಗಿ ಹಾಕ್ತಾ ಇದೀವಿ ಈಗ, ಯಾಕಂದ್ರೆ ತುಂಬಾ ಸಣ್ಣ ಸ್ಲೈಸಸ್ ಮಾಡ್ಕೊಂಡು ಫ್ರೈ ಮಾಡೋಣ ಅನ್ಕೊಂಡಿದೀವಿ. ಹಾಗಾಗಿ ಎಷ್ಟು ಬೇಡ ಇದನ್ನಿಷ್ಟ ನಂತರ ಹೀಗೆ ಮಿಂಚು ಕಟ್ ಮಾಡ್ತೇವೆ. ಸೊ ದಟ್ ಬೇಯಿಸ್ಬಿಡಿ. ನೀರು ತಗೊಂಡಿದ್ದೀನಿ. ನೀರು ತಗೊಂಡು ಇದಕ್ಕೊಂದು ಸ್ವಲ್ಪ ಹುಳಿ, ಅರಿಶಿನ, ಉಪ್ಪು ಹಾಕೊಂಡು ಬೇಯಿಸ್ಕೊಂಡು ಬಿಡ್ತೀನಿ. ಬಿಕಾಸ್ ಇವಾಗ ಶ್ರೀಕಾಂತ್ ಇದನ್ನು ಸ್ವಲ್ಪ ದಪ್ಪಗೆ ಸ್ಲೈಸ್ ಮಾಡಿದ್ದಾರೆ. ಹಾಗಾಗಿ ಇದು ಬೇಯೋದು ಸ್ವಲ್ಪ ಲೇಟಾಗಿ ತೊಗೊಂಡ್ರೆ ಕಷ್ಟ ಆಗುತ್ತೆ. ಆ್ಯಂಡ್ ಗೊತ್ತಿಲ್ಲ, ಇದು ನಾವು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಏನಾದರೂ ತುರ್ಕೆ ಏನಾದರೂ ಬಂದರೆ ಕಷ್ಟ. ಹಾಗಾಗಿ ಯಾವುದಕ್ಕೂ ಹುಳಿ ನೀರಲ್ಲಿ ಬೇಯಿಸ್ಕೊಂಡು ಆಮೇಲೆ ಟ್ರೈ ಮಾಡೋಣ ಅಂತ. ಎಸ್ ನೋಡಿ, ಈಗ ಈ ರೀತಿ ಪೀಸ್ನ ರೆಡಿ ಮಾಡ್ಕೊಂಡಿದ್ದೀವಿ. ನಾವು ಇದನ್ನು ಹಾಫ್ ಮಾಡಿದ್ದೀವಿ. ನೀವು ಹೇಗೆ ಬೇಕಿರೋ ಮಾಡ್ಬೋದು. ನಾನು ಇಷ್ಟು ಥಿಕ್ನೆಸ್ ಕಟ್ ಮಾಡಿದ್ದಾರೆ ಶ್ರೀಕಾಂತ್. ಯಾಕೆಂದರೆ ಅದು ತುಂಬ ಬೇಗ ಮೆತ್ತಗಾಗುತ್ತೆ ಅನ್ನೋ ಕಾರಣಕ್ಕೆ ಈ ಥಿಕ್ನೆಸ್ಸಲ್ಲಿ ಕಟ್ ಮಾಡ್ಕೊಂಡಿದ್ದಾರೆ. ಬೇಕಿದ್ರೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಇಷ್ಟು ದಪ್ಪಗೆ. ಇದು ನಾನು ಮೊದಲೇ ಹೇಳ್ತೀನಿ, ನಾನೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸೊ ಇದು ಹೆಂಗಾಗಿದೆ ಅಂತ ನೋಡ್ಕೊಂಡು ಮತ್ತೆ ನಾನು ನಿಮಗೆ ಹೇಳ್ತೀನಿ. ಟೇಸ್ಟ್ ಚೆನ್ನಾಗಿ ಬಂದರೆ ಡೆಫಿನೆಟ್ಲಿ ನೀವು ಮನೇಲಿ ಟ್ರೈ ಮಾಡ್ಬೋದು. ಬಟ್ ಒಂದು ಎಚ್ಚರಿಕೆ, ಅಂಗಡಿಯಲ್ಲಿ ಸಿಗೋವಂಥ ಈ ಥರದ ಟ್ಯಾರೋ ರೂಟ್ ಅಂದರೆ ಕೆಸುವಿನ ಗಡ್ಡೆ ಏನು ಸಿಗಿದೆ ಅದನ್ನೇ ಟ್ರೈ ಮಾಡಿ. ಯಾವುದೋ ನಮ್ಮ ಮನೆಯಲ್ಲಿ ಕೆಸುವಿನ ಗಡ್ಡೆ ಇದೆ ಅಂತ ಅಂದ್ಕೊಂಡು ದಯವಿಟ್ಟು ಟ್ರೈ ಮಾಡಬೇಡಿ. ಯಾಕಂದರೆ ಎಲ್ಲ ಕೆಸುವಿನ ಎಲೆಗಳಲ್ಲಿರುವ ಗಡ್ಡೆಗಳು ತಿನ್ನೋದಕ್ಕೆ ಯೋಗ್ಯ ಆಗಿರೋದಿಲ್ಲ. ಹಾಗಾಗಿ ಇದು ಮೊದಲೇ ಡಿಸ್ಕ್ಲೇಮರ್ ಹೇಳ್ಬಿಡ್ತೀನಿ. ಯಾಕಂದರೆ ನಾನು ಟ್ಯಾರೋ ರೂಟ್ ಅಂದೆ ಅಂತ ಮನೆ ಹತ್ರ ಇರುವಂಥ ಕೆಸುವಿನ ಎಲೆಗಳದ್ದು ಗಡ್ಡೆ ತೆಗೆದು ದಯವಿಟ್ಟು ರೆಸಿಪಿನ ಟ್ರೈ ಮಾಡಬೇಡಿ ಅದಕ್ಕೆ. ಸೊ ಈಗ ಇದನ್ನು 50% ಬೇಯಿಸ್ಕೊಳ್ಳೋಣ. ಯಾಕೆಂದರೆ ನಾವು ಸ್ವಲ್ಪ ದಪ್ಪಗೆ ಕಟ್ ಮಾಡ್ಕೊಂಡಿರೋದ್ರಿಂದ ಮತ್ತೆ ಗೊತ್ತಿಲ್ಲ ಇದಕ್ಕೇನಾದರೂ ತುರುಕಿಗಳು ಬರೋ ಸಾಧ್ಯತೆ ಇರೋದ್ರಿಂದ ನಾನು ಫಸ್ಟಿಗೆ ನೀರು ಇಟ್ಕೊಂಡಿದ್ದೀನಿ.
ನೀರನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋತೀನಿ. ಅರಿಶಿನನೂ ಹಾಕೋತೀನಿ. ಒಂದು ಅರ್ಧ ಚಮಚ ಅರಿಶಿನ ಹಾಕೋತೀನಿ. ಹುಣಸೆ ಹುಳಿ ತೊಗೊಂಡಿದ್ದೀನಿ. ಇಷ್ಟು ತೊಗೋತೀನಿ, ಒಂದು ಗೋಲಿ ಗಾತ್ರದ್ದು. ಯಾಕೆಂದರೆ ತುರ್ಕೆ ಏನಾದರೂ ಬರೋದಿದ್ರೆ ಅದು ಪ್ರಿವೆಂಟ್ ಮಾಡುತ್ತೆ. ನಾನು ಸುವರ್ಣಗಡ್ಡೆ ಈ ಥರ ತುರ್ಕೆ ಬರುವಂತಹ ಯಾವುದಾದ್ರೂ ರೆಸಿಪಿಗಳನ್ನ ಮಾಡೋ ಟೈಮಲ್ಲಿ ಅಮ್ಮ ಹೇಳೋರು ಅರಿಶಿನ ಹುಳಿ ಮತ್ತು ಉಪ್ಪು ಹಾಕಿ ಅದನ್ನು ಬೇಯಿಸ್ಕೊಂಡ್ರೆ ತುರ್ಕೆ ಅಂಶ ಹೋಗುತ್ತೆ ಅಂತ. ಸೊ ಗೊತ್ತಿಲ್ಲ ಈ ತುರ್ಕೆ ಬಂದರೂ ಬರ್ಬೋದು ಅನ್ನೋ ಕಾರಣಕ್ಕೆ ಸೇಫರ್ ಸೈಡ್ಗೆ ನಾನು ಇದನ್ನು ಹಾಕೋತಾ ಇದ್ದೀನಿ. ಆ್ಯಂಡ್ ಈಗ ಇದನ್ನು ಇದಕ್ಕೆ ಹಾಕ್ತೀನಿ. ನೀರು ಬಿಸಿ ಆಗ್ತಾ ಇದೆ. ಈಗ ಇದನ್ನ 50% ಬೇಯಿಸ್ಕೊತೀನಿ. ಮೇಲೆ ಇದನ್ನ ತೆಗಿತೀನಿ. ಬೇಯ್ತಾ ಇದೆ ಈಗ. ಸೊ ಇದು ಬೇಯೋಷ್ಟರಲ್ಲಿ ನಾನು ಫ್ರೈ ಮಾಡೋದಕ್ಕೆ ಕೋಟಿಂಗಿಗೆ ರೆಡಿ ಮಾಡ್ಕೊತೀನಿ. ನಾನು ಫಸ್ಟ್ ತಗೋತಾ ಇರೋದು ಅಕ್ಕಿ ಹಿಟ್ಟು. ನೋಡಿ, ನಾನು ಟೇಬಲ್ ಸ್ಪೂನ ತಗೋತಾ ಇದ್ದೀನಿ. ನಾನು 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ತಗೋತೀನಿ. ಇದಕ್ಕೆ ಬೈಂಡಿಂಗ್ಗೆ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ತಗೊಳ್ತೀನಿ. ಅಂದರೆ ಜೋಳದ ಹಿಟ್ಟು ತಗೊಳ್ತೀನಿ. ಬೇಕಿದ್ರೆ ಮತ್ತೆ ಸೇರಿಸ್ಕೋಬೋದು. ಟೇಬಲ್ ಸ್ಪೂನ್ ಆದಮೇಲೆ ನನಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕೋತೀನಿ. ಇದು ಟೀ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ಇದೊಂದು 2 ಟೀ ಸ್ಪೂನ್ ಮಾತ್ರ ತಗೋತೀನಿ. ಅಂದರೆ ನಾನು ಯೂಸ್ ಮಾಡ್ತಾ ಇರುವಂಥ ಕಡಲೆ ಹಿಟ್ಟಲ್ಲಿ ಸ್ವಲ್ಪ ಮಸಾಲ ಕೂಡ ಇದೆ. ಮಸಾಲ ಬೋಂಡಾಗಿ ಹಾಕುವಂಥ ರೆಡಿಮೇಡ್ ಕಡಲೆ ಹಿಟ್ಟು ನಾನು ಬಳಸ್ತಾ ಇದ್ದೀನಿ. ಆ್ಯಂಡ್ ಈಗ ಇದಕ್ಕೆ ಕಲ್ಲುಪ್ಪು ತಗೋತಾ ಇದ್ದೀನಿ. ಬೇಯಿಸೋದಕ್ಕೆ ಹಾಕೋವಾಗಲೇ ನಾನು ಆಲ್ರೆಡಿ ಉಪ್ಪು ಹಾಕಿದ್ದೀನಿ. ಹಾಗಾಗಿ ಖಾಲಿ ಕೋಟಿಂಗಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಮಾತ್ರ ತೊಗೊಂಡ್ರೆ ಸಾಕಾಗುತ್ತೆ. ನಾನೊಂದು ಅರ್ಧ ಟೀ ಸ್ಪೂನ್ ತೊಗೋತಾ ಇದ್ದೀನಿ. ಕಲ್ಲುಪ್ಪು ಆಗಿರೋದ್ರಿಂದ ಒಂದು ಸ್ವಲ್ಪ ಕಡಿಮೆ ತಗೋತೀನಿ. ನೀವು ಪುಡಿ ಉಪ್ಪು ಬಳಸೋರು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಆ್ಯಂಡ್ ಖಾರದ ಪುಡಿನಲ್ಲೂ ನೀವು ನೋಡ್ಕೊಂಡು ತೊಗೊಳ್ಳಿ. ಇದು ಸಿಕ್ಕಾಪಟ್ಟೆ ಖಾರ ಇರುವಂಥ ಖಾರದ ಪುಡಿ. ಹಾಗಾಗಿ ನಾನು ಸ್ವಲ್ಪ ತೊಗೋತೀನಿ. ಯಾಕಂದ್ರೆ ನಮ್ಮ ಮನೇಲಿ ಖಾರ ಕಡಿಮೆ ತಿಂತಾರೆ, ಹಾಗಾಗಿ ಹೌದು. ಆ್ಯಂಡ್ ಒಂದು ಸ್ವಲ್ಪ ತೊಗೋತೀನಿ. ನೀವು ಬೇರೆ ಖಾರದ ಪುಡಿ ತೊಗೋತೀರಿ ಅಂದರೆ, ಪ್ಯಾಕೆಟ್ ಖಾರದ ಪುಡಿಗಳನ್ನು ತೊಗೊಳ್ತೀರಿ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ತೊಂದರೆ ಇಲ್ಲ. ಬಿಕಾಸ್ ಫ್ಲೇವರ್ ಚೆನ್ನಾಗಿರುತ್ತೆ ಫ್ರೈ ಮಾಡ್ತಾ ಇರೋ ಕಾರಣಕ್ಕೆ. ಆ್ಯಂಡ್ ಈಗ ಒಂದು ಸ್ವಲ್ಪ ಹಿಂಗೆ ಹಾಕೋತೀನಿ. ನಾನು ಯಾವುದೇ ಅಡುಗೆ ಮಾಡಿದ್ರು ಹಿಂಗನ್ನು ಸ್ವಲ್ಪ ಜಾಸ್ತಿ ಬಳಸ್ತೀನಿ. ಯಾಕಂದರೆ ಏನಾದರೂ ಆಹಾರ ಇವತ್ತಿನಂಥ ಆಹಾರದಲ್ಲಿ ಜಾಸ್ತಿ ಗ್ಯಾಸ್ಟ್ರಿಕ್ ಸಮಸ್ಯೆ. ನೀವೇನೇ ತಿನ್ನಿ ಎಲ್ಲರಿಗೂ ಪ್ರಾಬ್ಲಮ್ ಇರೋದು ಗ್ಯಾಸ್ಟ್ರಿಕ್ದು. ಹಾಗಾಗಿ ಹಿಂಗೆ ಒಂದು ಸ್ವಲ್ಪ ಜಾಸ್ತಿ ಬಳಸ್ಕೊತೀನಿ. ಸೊ ಇದನ್ನೀಗ ಸಾಮಾನ್ಯವಾಗಿ ಫ್ರೈ ಪೋಡಿ ಮಾಡುವಾಗ ಸುಮಾರು ಜನಕ್ಕೆ ಅದರ ಟೇಸ್ಟ್ ಬರಲ್ಲ. ಯಾಕೆಂದರೆ ಈ ಕೋಟಿಂಗ್ ಮಾಡುವಂಥ ಹಿಟ್ಟು ಏನಿರುತ್ತಲ್ಲ, ಇದನ್ನು ಕರೆಕ್ಟಾಗಿರೋ ಕನ್ಸಿಸ್ಟೆನ್ಸಿನಲ್ಲಿ ಯಾರು ಕಲ್ಸ್ಕೊಳ್ಳೋದೇ ಇಲ್ಲ. ಅದೇ ಸಮಸ್ಯೆ ಆಗೋಗ್ಬಿಡುತ್ತೆ. ನೀವು ಮೊದಲಿಗೆ ಒಂದು ಜಾಸ್ತಿ ನೀರು ಹಾಕೊಂಡ್ಬಿಡ್ತೀರಾ, ಆಮೇಲೆ ಕಲ್ಸ್ಕೊಂಡ್ಬಿಡ್ತಾರೆ. ಆ ಥರ ಎಲ್ಲ ಆಗೋ ಕಾರಣಕ್ಕೆ ಸುಮಾರು ಜನಕ್ಕೆ ಅದು ಸರಿಯಾಗಿ ಅಂಟ್ಕೊಳ್ಳೋದಿಲ್ಲ. ಹಾಗಾಗಿ ಕರೆಕ್ಟಾಗಿ ಬರೋದಿಲ್ಲ. ಸೊ ಪ್ರಾಪರಾಗಿ ಯಾವುದೇ ಫ್ರೈ ಮಾಡಿದ್ರೆ ನೀವು ಎಸ್ಪೆಷಲಿ ವೆಜಿಟೇರಿಯನ್ಸ್ಗಳದ್ದು ಯಾವುದೇ ಫ್ರೈಗಳು ಮಾಡಬೇಕು ಅಂದರೆ ಈ ಕಲಿಸ್ಕೊಳ್ಳುವಾಗ ತುಂಬ ಗಟ್ಟಿಯಾಗಿ ಕಲ್ಸ್ಕೊಂಡು ಸ್ವಲ್ಪ ನೀರು ಹಾಕೋತಾ ಮತ್ತೆ ಅದನ್ನು ಮುಳುಗಿಸೋದು ಕನ್ಸಿಸ್ಟೆನ್ಸಿನ ಮ್ಯಾಚ್ ಮಾಡ್ಕೋಬೇಕು. ಅದು ಗೊತ್ತಿಲ್ಲ, ನಾನು ತುಂಬ ಎಕ್ಸ್ಪರ್ಟ್ ಅಲ್ಲ ಕುಕ್ಕಿಂಗಲ್ಲಿ. ಆದರೆ ಯಾರಾದರೂ ಬೇರೆ ಏನಾದರೂ ಮೆಥಡ್ಸ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ. ಇಲ್ಲ ಬೆಂದಿಲ್ಲ, ಇನ್ನೊಂದು ಸ್ವಲ್ಪ, ಇನ್ನೂ ಒಂದು 50% ಬೇಯಿಸ್ಕೊಳ್ಳೋಣ. ಚೂರು ಮೆತ್ತಗಾದರೆ ಸಾಕು. ಸೊ ನೀವು ಬೇಯಿಸ್ಕೊಂಡು ಮಾಡೋದ್ರಿಂದ ಒಂದು ಲಾಭ ಏನು ಅಂತ ಹೇಳಿದ್ರೆ ನಿಮ್ಗೆ ಆಯಿಲ್ ಕಡಿಮೆ ಯೂಸ್ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬಂದಿರುತ್ತೆ. ಈಗ ಅದು ಹುಳಿ ಮತ್ತು ಉಪ್ಪನ್ನೇ ಬೇಯಿಸೋದ್ರಿಂದ ನೀಟಾಗಿ ಹುಳಿ ಮತ್ತು ಉಪ್ಪನ್ನು ಹೀರ್ಕೊಂಡಿರುತ್ತೆ. ಅದು ನೀವು ಬೇಕಿದ್ರೆ ಒಂದು ಸ್ವಲ್ಪ ಪಿಂಚ್ ಆಫ್ ಇದು ಖಾರದ ಪುಡಿ ಕೂಡ ಅದಕ್ಕೆ ಹಾಕೋಬೋದು. ಈ ಲೆವೆಲ್ನ ಕನ್ಸಿಸ್ಟೆನ್ಸಿಲಿ ಬೈಂಡಿಂಗ್ನ ರೆಡಿ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನು. ಈಗ ಅದನ್ನು ಸ್ವಲ್ಪ ಬೆಂದ ತಕ್ಷಣಕ್ಕೆ ಇದನ್ನು ಹಾಕೊಳ್ಳೋದಷ್ಟೇ. ನೀವು ಹಾಕೊಂಡ್ಮೇಲೆ ಅದರಲ್ಲಿರೋ ನೀರಿನ ಅಂಶ ಇದಕ್ಕೆ ಬಿಟ್ಟ ಮೇಲೆ ಸ್ವಲ್ಪ ನೀರಾದರೆ ಮತ್ತೆ ಸ್ವಲ್ಪ ಬೇಕಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಹಿಟ್ಟುಗಳನ್ನು ಹಾಕೋಬೋದು. ಸೊ ಈ ಟ್ಯಾರೋ ರೂಟ್ ಮಡ್ಡಿ ಇಂದ ಬೇರೆ ಯಾವುದಾದ್ರೂ ರೆಸಿಪ್ಸ್ ಇದ್ದರೆ ನೀವು ಟ್ರೈ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಅದನ್ನು ನಾನು ಕೂಡ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಮಡ್ಡಿ ಬೆಂದಿದೆ, ಪೂರ್ತಿಯಾಗಿ ಬೆಂದಿದೆ. ಇದು ನೀಟಾಗಿ ಬೆಂದಿದೆ ಚೆನ್ನಾಗಿ. ಸೊ ಇದನ್ನ ಈಗ ಡ್ರೈನ್ ಮಾಡ್ಕೋಬೇಕು. ಬಿಕಾಸ್ ಇದರಲ್ಲಿರೋ ನೀರೆಲ್ಲ ಇಳಿದ್ಬಿಡಬೇಕು. ಇಲ್ಲ ಅಂದರೆ ಹಿಟ್ಟು ಇನ್ನಷ್ಟು ನೀರಾಗಿಬಿಡುತ್ತೆ. ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಇಳಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಡ್ರೈನರಲ್ಲಿ ಹಾಕಿ ಸ್ವಲ್ಪ ಜಾಸ್ತಿನೇ ಬೆಂದಿದೆ ಅನಿಸುತ್ತೆ, ಬಟ್ ಓಕೆ ಪರವಾಗಿಲ್ಲ. ಆದರೆ ಒಂದು ಸ್ವಲ್ಪ ಕಡಿಮೆ ಬೇಯಿಸ್ಕೊಳ್ಳಿ. ನಾನು ಒಂದು ಸ್ವಲ್ಪ ಏನು ಮಾಡಿದೆ, ಇದನ್ನು ಬೇಯಿಸ್ಬಿಟ್ಟು ಹಾಗೆ ಬಿಸಿ ನೀರಲ್ಲಿ ಬಿಟ್ಬಿಟ್ಟೆ. ಸೊ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಬೆಂದಿದೆ ಇದು. ಇದನ್ನು ಆಲ್ಮೋಸ್ಟ್ ನನಗೆ ಎಲ್ಲನೂ ಇದಕ್ಕೆ ಹಾಕೋಬೇಕಾಗಿತ್ತು, ಬಟ್ ಅದರಲ್ಲಿ ಇನ್ನೂ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಅದನ್ನು ಹಾಗೆ ಬಿಡ್ತಾ ಇದ್ದೀನಿ. ಇದನ್ನು ಮಾತ್ರ 1 by 1 ಕೋಟಿಂಗ್ ಮಾಡಿಕೊಂಡು ಹಾಕೋತೀನಿ. ಸೊ ಈಗ ಎಣ್ಣೆ ಕಾದಿದೆ. ನಾನು ಒಂದೊಂದಾಗಿ ಕೋಳಿನ ಬಿಡ್ತೀನಿ ಇದರೊಳಗಡೆ.
ಮಡ್ಡಿ ಪೋಡಿ ರೆಡಿ ಆಗಿದೆ. ಗರ್ಗರಿಯಾಗಿರುವಂಥ ಮಡ್ಡಿ ಪೋಡಿ. ಇದನ್ನು ಆ್ಯಕ್ಚುಲಿ ಶ್ರೀಖಂಡ್ ಟ್ರೈ ಮಾಡಬೇಕಾಗಿತ್ತು, ಆದರೆ ಅವ್ರಿಗೀಗ ಪೂಜೆ ಕೂತ್ಕೊಳ್ಳೋದಕ್ಕಿರೋದ್ರಿಂದ ನಾನೇ ಟೇಸ್ಟ್ ಮಾಡ್ತಾ ಇದ್ದೀನಿ. ಎಸ್, ಟೇಸ್ಟ್ ಮಾಡಿದೆ ನಾನಂತೂ. ನಿಜವಾಗ್ಲೂ ಸೂಪರಾಗಿದೆ. ಒಳಗಡೆ ಫುಲ್ ಮ್ಯಾಶ್ಡ್ ಪೊಟ್ಯಾಟೊ ಥರ ಟೇಸ್ಟ್ ಬರುತ್ತೆ, ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಮತ್ತು ಯಾವುದೇ ರೀತಿ ತುರಿಕೆ ಏನೂ ಬರ್ತಾ ಇಲ್ಲ, ನಾಲಿಗೆ ಬಾಯಿ ಏನು ತುರಿಕೆ ಬರ್ತಾ ಇಲ್ಲ. ಸೂಪರ್ ಆಗಿದೆ, ಡೆಫಿನೆಟ್ಲಿ ನೀವು ಟ್ರೈ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ಮಡ್ಡಿ ಫ್ರೈ ಸ್ಪೆಷಲ್ ವ್ಲಾಗ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.